ಫುಲ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಯುಗಾದಿ ಹಬ್ಬಕ್ಕೆ ಚಕ್ರವರ್ತಿಯಿಂದ ಬಂಪರ್ ಗಿಫ್ಟ್. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಚಕ್ರವರ್ತಿ ದಿನೇ ದಿನೇ ಕುತೂಹಲವನ್ನು ಹೆಚ್ಚು ಮಾಡ್ತಾನೆ ಇದೆ. ಇದರ ಪರಿಣಾಮ ಚಿತ್ರದ ರಿಲೀಸ್ ಡೇಟನ್ನು ಗಾಂಧಿ ನಗರದಲ್ಲಿ ಜೋರಾಗಿ ಹರಿದಾಡ್ತಾ ಇದೆ. ಆದರೆ ಅದೆಲ್ಲ ಸುಳ್ಳು ಅಂತ ಚಿತ್ರತಂಡವೇ ಸ್ವತಃ ಸ್ಪಷ್ಟನೆಯನ್ನು ನೀಡಿದೆ. ಆದರೆ ಈಗ ಚಕ್ರವರ್ತಿಯಿಂದ ಒಂದು ಪಕ್ಕಾ ಸುದ್ದಿ ಬಂದಿದೆ. ಏನು ಅಂತೀರಾ? ಹೌದು, ಚಕ್ರವರ್ತಿ ಅಡ್ಡಾದಿಂದ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ರಿವೀಲ್ ಆಗಿದೆ. ಚಿತ್ರದ ರಿಲೀಸ್ ಡೇಟ್ ಜೊತೆಗೆ ಯುಗಾದಿ ಹಬ್ಬಕ್ಕೂ ಒಂದು ಬಂಪರ್ ಗಿಫ್ಟನ್ನು ನೀಡಲು ಚಿತ್ರತಂಡ ನಿರ್ಧಾರವನ್ನು ಮಾಡಿದೆ. ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಲಿದೆ ಅಂತ ಸುದ್ದಿಯನ್ನು ಮಾಡ್ತಾ ಇತ್ತು. ಆದರೆ ಅದಕ್ಕೆ ಬ್ರೇಕ್ ಹಾಕಿದ ಚಿತ್ರತಂಡ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದನ್ನು ಈಗ ಬಿಟ್ಕೊಟ್ಟಿದೆ. ಮೂಲಗಳ ಪ್ರಕಾರ ಈ ತಿಂಗಳ ಅಂತ್ಯಕ್ಕೆ ಚಿತ್ರದ ಟ್ರೇಲರನ್ನು ಬಿಡುಗಡೆ ಮಾಡ್ತಾ ಇದ್ದು ಏಪ್ರಿಲ್ನಲ್ಲಿ ಸಿನಿಮಾನ ತೆರೆಗೆ ತರಲು ನಿರ್ಧಾರವನ್ನು ಮಾಡಲಾಗಿದೆಯಂತ. ಹೀಗಾಗಿ ಏಪ್ರಿಲ್ನಲ್ಲಿ ಚಕ್ರವರ್ತಿ ಸಿನಿಮಾ ಬರೋದು ಕನ್ಫರ್ಮ್. ಅಂದಾಗೆ ದರ್ಶನ್ ಅಭಿಮಾನಿಗಳಿಗೆ ಈ ಬಾರಿಯ ಯುಗಾದಿ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂದರೆ ಯುಗಾದಿ ಹಬ್ಬದ ವಿಶೇಷವಾಗಿ ಚಕ್ರವರ್ತಿ ಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಲಾಗುತ್ತಂತೆ. ಈ ಮೂಲಕ ಡಿ ಫ್ಯಾನ್ಸ್ಗೆ ಯುಗಾದಿ ಹಬ್ಬ ಜೋರಾಗೇ ಇರುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದೀಪಾ ಅಭಿನಯದ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ, ಆದಿತ್ಯ, ಯಶಸ್ ಸೂರ್ಯ, ದಿನಕರ್ ತೂಗುದೀಪ್ ಸೇರಿದಂತೆ ದೊಡ್ಡ ಕಲಾವಿದರ ಬಳಗವೇ ಇದೆ. ಈ ಒಂದು ಚಿತ್ರಕ್ಕೆ ಚಿಂತನ್ ಅವರು ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ. ಕಾದು ನೋಡಬೇಕು ಯಾವ ರೀತಿ ಇರುತ್ತೆ ಈ ಒಂದು ಟ್ರೈಲರ್ ಮತ್ತು ಯಾವಾಗ ಈ ಒಂದು ಚಕ್ರವರ್ತಿ ಚಿತ್ರ ಏಪ್ರಿಲ್ನಲ್ಲಿ ರಿಲೀಸ್ ಆಗುತ್ತೆ ಅಂತ. ನಿಮ್ಗೇನಿಸುತ್ತೆ ಒಂದು ಚಕ್ರವರ್ತಿ ಚಿತ್ರದ ಒಂದು ಯುಗಾದಿಯ ಸ್ಪೆಷಲ್ ಕೊಡುಗೆಯ ಬಗ್ಗೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.